ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. ಮುತ್ತು ರತ್ನಗಳನ್ನ ಇಟ್ಕೊಂಡಿರ್ಲಿ ಇಲ್ಲ ಹೊರಗೆ ಬಿಸಾಕ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟ್ವೀಟ್ ಅನ್ನ ಕೂಡ ನಾವು ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ವಿ. ಹಿಂದೂ ಹುಲಿ ಅಂತಿದ್ದ ಯತ್ನಾಳ್ ಇವತ್ತು ಇಲಿ ಆಗಿದ್ದಾರೆ. ನಾಗಪುರದ ಬಿಜೆಪಿ ಮುಂದೆ ರಾಜ್ಯದ ಬಿಜೆಪಿ ಗೆದ್ದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿತ್ತು. ಇದೀಗ ಡಿಸಿಎಂ ಕೂಡ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. It is their party. Yatnal expulsion it is their party. It is the gem and jewel of BJP. Let they take it. Let they do whatever they want. We don't want to intervene with that decision. It is not our decision. It is their party. Yatnal expulsion it is their party. It is the gem and jewel of BJP. Let they take it. Let they do whatever they want. We don't want to intervene with that decision. It is not our. ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. ಮುತ್ತು ರತ್ನಗಳನ್ನ ಇಟ್ಕೊಂಡಿರ್ಲಿ ಇಲ್ಲ ಹೊರಗೆ ಬಿಸಾಕ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟ್ವೀಟ್ ಅನ್ನ ಕೂಡ ನಾವು ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ವಿ. ಹಿಂದೂ ಹುಲಿ ಅಂತಿದ್ದ ಯತ್ನಾಳ್ ಇವತ್ತು ಇಲಿ ಆಗಿದ್ದಾರೆ. ನಾಗಪುರದ ಬಿಜೆಪಿ ಮುಂದೆ ರಾಜ್ಯದ ಬಿಜೆಪಿ ಗೆದ್ದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿತ್ತು. ಇದೀಗ ಡಿಸಿಎಂ ಕೂಡ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. It is their party. Yatnal expulsion it is their party. It is the gem and jewel of BJP. Let they take it. Let they do whatever they want. We don't want to intervene with that decision. It is not our decision. It is their party. Yatnal expulsion it is their party. It is the gem and jewel of BJP. Let they take it. Let they do whatever they want. We don't want to intervene with that decision. It is not our. ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. ಮುತ್ತು ರತ್ನಗಳನ್ನ ಇಟ್ಕೊಂಡಿರ್ಲಿ ಇಲ್ಲ ಹೊರಗೆ ಬಿಸಾಕ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟ್ವೀಟ್ ಅನ್ನ ಕೂಡ ನಾವು ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ವಿ. ಹಿಂದೂ ಹುಲಿ ಅಂತಿದ್ದ ಯತ್ನಾಳ್ ಇವತ್ತು ಇಲಿ ಆಗಿದ್ದಾರೆ. ನಾಗಪುರದ ಬಿಜೆಪಿ ಮುಂದೆ ರಾಜ್ಯದ ಬಿಜೆಪಿ ಗೆದ್ದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿತ್ತು. ಇದೀಗ ಡಿಸಿಎಂ ಕೂಡ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. It is their party. Yatnal expulsion it is their party. It is the gem and jewel of BJP. Let they take it. Let they do whatever they want. We don't want to intervene with that decision. It is not our decision. It is their party. Yatnal expulsion it is their party. It is the gem and jewel of BJP. Let they take it. Let they do whatever they want. We don't want to intervene with that decision. It is not our. ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. ಮುತ್ತು ರತ್ನಗಳನ್ನ ಇಟ್ಕೊಂಡಿರ್ಲಿ ಇಲ್ಲ ಹೊರಗೆ ಬಿಸಾಕ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟ್ವೀಟ್ ಅನ್ನ ಕೂಡ ನಾವು ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ವಿ. ಹಿಂದೂ ಹುಲಿ ಅಂತಿದ್ದ ಯತ್ನಾಳ್ ಇವತ್ತು ಇಲಿ ಆಗಿದ್ದಾರೆ. ನಾಗಪುರದ ಬಿಜೆಪಿ ಮುಂದೆ ರಾಜ್ಯದ ಬಿಜೆಪಿ ಗೆದ್ದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿತ್ತು. ಇದೀಗ ಡಿಸಿಎಂ ಕೂಡ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. It is their party. Yatnal expulsion it is their party. It is the gem and jewel of BJP. Let they take it. Let they do whatever they want. We don't want to intervene with that decision. It is not our decision. It is their party. Yatnal expulsion it is their party. It is the gem and jewel of BJP. Let they take it. Let they do whatever they want. We don't want to intervene with that decision. It is not our. ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. ಮುತ್ತು ರತ್ನಗಳನ್ನ ಇಟ್ಕೊಂಡಿರ್ಲಿ ಇಲ್ಲ ಹೊರಗೆ ಬಿಸಾಕ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ.
ಕಾಂಗ್ರೆಸ್ ಪಕ್ಷದ ಟ್ವೀಟ್ ಅನ್ನ ಕೂಡ ನಾವು ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ವಿ. ಹಿಂದೂ ಹುಲಿ ಅಂತಿದ್ದ ಯತ್ನಾಳ್ ಇವತ್ತು ಇಲಿ ಆಗಿದ್ದಾರೆ. ನಾಗಪುರದ ಬಿಜೆಪಿ ಮುಂದೆ ರಾಜ್ಯದ ಬಿಜೆಪಿ ಗೆದ್ದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿತ್ತು. ಇದೀಗ ಡಿಸಿಎಂ ಕೂಡ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. It is their party. Ethnal expulsion is their party. It is the gem and jewel of BJP. Let them take it. Let them do whatever they want. We don't want to intervene with that decision. It is not our decision. It is their party. Ethnal expulsion is their party. It is the gem and jewel of BJP. Let them take it. Let them do whatever they want. We don't want to intervene with that decision. It is not our decision. ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. ಮುತ್ತು ರತ್ನಗಳನ್ನ ಇಟ್ಕೊಂಡಿರ್ಲಿ ಇಲ್ಲ ಹೊರಗೆ ಬಿಸಾಕ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟ್ವೀಟ್ ಅನ್ನ ಕೂಡ ನಾವು ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ವಿ. ಹಿಂದೂ ಹುಲಿ ಅಂತಿದ್ದ ಯತ್ನಾಳ್ ಇವತ್ತು ಇಲಿ ಆಗಿದ್ದಾರೆ. ನಾಗಪುರದ ಬಿಜೆಪಿ ಮುಂದೆ ರಾಜ್ಯದ ಬಿಜೆಪಿ ಗೆದ್ದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿತ್ತು. ಇದೀಗ ಡಿಸಿಎಂ ಕೂಡ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. It is their party. Ethnal expulsion is their party. It is the gem and jewel of BJP. Let them take it. Let them do whatever they want. We don't want to intervene with that decision. It is not our decision. It is their party. Ethnal expulsion is their party. It is the gem and jewel of BJP. Let them take it. Let them do whatever they want. We don't want to intervene with that decision. It is not our decision. ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. ಮುತ್ತು ರತ್ನಗಳನ್ನ ಇಟ್ಕೊಂಡಿರ್ಲಿ ಇಲ್ಲ ಹೊರಗೆ ಬಿಸಾಕ್ಲಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟ್ವೀಟ್ ಅನ್ನ ಕೂಡ ನಾವು ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ವಿ. ಹಿಂದೂ ಹುಲಿ ಅಂತಿದ್ದ ಯತ್ನಾಳ್ ಇವತ್ತು ಇಲಿ ಆಗಿದ್ದಾರೆ. ನಾಗಪುರದ ಬಿಜೆಪಿ ಮುಂದೆ ರಾಜ್ಯದ ಬಿಜೆಪಿ ಗೆದ್ದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿತ್ತು. ಇದೀಗ ಡಿಸಿಎಂ ಕೂಡ ಟಾಂಗ್ ಕೊಟ್ಟು ಮಾತನಾಡಿದ್ದಾರೆ. It is their party. Ethnal expulsion is their party. It is the gem and jewel of BJP. Let them take it. Let them do whatever they want. We don't want to intervene with that decision. It is not our decision. It is their party. Ethnal expulsion is their party. It is the gem and jewel of BJP. Let them take it. Let them do whatever they want. We